2024 ಇನ್ನೆರಡು ದಿನ ಕಳೆದರೆ ಸಾಕು. 2024 ಮುಗಿದು 2025ಕ್ಕೆ ಕಾಲಿಡಲಿದ್ದೇವೆ. ಹಿಂದಿನ ವರ್ಷದ ನೋವು ನಲಿವುಗಳನ್ನು ಮರೆತು ಬರುವ ವರ್ಷವನ್ನ ಸಂತೋಷದಿಂದ ಸ್ವಾಗತಿಸಲು ಇಡೀ ಜಗತ್ತು ಕಾಯುತ್ತಿದೆ. ಆದರೆ ಬರುವ ವರ್ಷವನ್ನ ಸ್ವಾಗತಿಸುವ ಮುನ್ನ ಈ ವರ್ಷದ ಕೆಲವು ಸಂಗತಿಗಳ ಬಗ್ಗೆ ಮಾತನಾಡದೇ ಇದ್ದರೆ ತಪ್ಪೆನಿಸುತ್ತದೆ. ಅದರಲ್ಲಿ ಪ್ರಮುಖವಾಗಿ ನಮಗೆಲ್ಲರಿಗೂ ಹೆಚ್ಚು ಮನರಂಜನೆ ಕೊಡುವ ಕ್ಷೇತ್ರ ಅದು ಸಿನಿ ಕ್ಷೇತ್ರ. ಇದೇ ಸಿನಿ ಜಗತ್ತು ಈ ವರ್ಷದಲ್ಲಿ ಬಲು ದೊಡ್ಡ ಸದ್ದು ಮಾಡಿದೆ. ಕೆಲ ಸಿನಿಮಾಗಳು ಜಗತ್ತಿನಾದ್ಯಂತ ದೊಡ್ಡ ಹವಾ ಎಬ್ಬಿಸಿವೆ. ಬಾಲಿವುಡ್ ನಿಂದ ಹಿಡಿದು ಸ್ಯಾಂಡಲ್ವುಡ್ ತನಕ ಸಿನಿ ಪ್ರಿಯರಿಗೆ ರಸದೌತಣ ನೀಡಿವೆ. ಹಾಗಾದ್ರೆ ಯಾವ ಸಿನಿಮಾಗಳು ಎಷ್ಟೆಷ್ಟು ಹೈಪ್ ಸೃಷ್ಟಿಸಿವೆ, ಯಾವ ಸಿನಿಮಾದ ಅಬ್ಬರ ಜೋರಿತ್ತು, ಕಲೆಕ್ಷನ್ ಎಷ್ಟು, ಅದೆಲ್ಲವನ್ನ ಬನ್ನಿ ನೋಡ್ಕೊಂಡು ಬರೋಣ. ಅದರಲ್ಲಿ ಮೊದಲಿಗೆ ಕಲ್ಕಿ ಸಿನಿಮಾ. ದೀಪಿಕಾ ಪಡುಕೋಣಿ, ಪ್ರಭಾಸ್, ಅಮಿತಾಬ್ ಬಚ್ಚನ್ ಮತ್ತು ಕಮಲ್ ಹಾಸನ್ ಅಭಿನಯದ ಕಲ್ಕಿ ಸಿನಿಮಾ ತುಂಬಾ ದೊಡ್ಡ ಹೈಪ್ ಸೃಷ್ಟಿಸಿತ್ತು. ಜೂನ್ ಕೊನೆಯ ವಾರ ರಿಲೀಸ್ ಆದ ಈ ಸಿನಿಮಾ ಬಹುತಾರಾಗಣ ಸಿನಿಮಾವಾಗಿದೆ. ವಿಜಯ್ ದೇವರಕೊಂಡ, ಮೃಣಾಲ್ ಠಾಕೂರ್, ದುಲ್ಕರ್ ಸಲ್ಮಾನ್, ಪರಿಯಾ ಅಬ್ದುಲ್ ಸೇರಿ ಅನೇಕ ತಾರಾ ಸೆಲೆಬ್ರಿಟಿಗಳು ಈ ಸಿನಿಮಾದಲ್ಲಿ ಮುಖ್ಯ ಅತಿಥಿಗಳಾಗಿ ನಟಿಸಿದ್ದಾರೆ. ಪ್ರಭಾಸ್ ಅಭಿನಯದ ಕಲ್ಕಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ. ಕಲೆಕ್ಷನ್ ಕೂಡ ಭರ್ಜರಿಯಾಗಿದ್ದು ಈ ಚಿತ್ರ 1000 ಕೋಟಿ ಕ್ಲಬ್ ಸೇರಿತು. ಇನ್ನು ಪುಷ್ಪ 2, ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಮಂದಣ್ಣ ನಟನೆಯ ಪುಷ್ಪ 2 ಸಿನಿಮಾ ಭಾರತೀಯ ಚಿತ್ರರಂಗವನ್ನ ಬೇರೆ ಲೆವೆಲ್ಗೆ ಕೊಂಡೊಯ್ದಿದೆ. ಪುಷ್ಪ 1 ಬಂದಾಗಲೇ ಭಾರತೀಯ ಚಿತ್ರರಂಗ ಮಾತ್ರವಲ್ಲದೆ ಇಡೀ ಜಗತ್ತಿನಾದ್ಯಂತ ದೊಡ್ಡ ಹವಾ ಎಬ್ಬಿಸಿದ್ದು ಅದು ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಅವರ ಪುಷ್ಪ 2 ಮೂವಿ. ಇದೇ ಡಿಸೆಂಬರ್ 9ರಂದು ಬಿಡುಗಡೆಯಾದ ಸಿನಿಮಾ ಇಂದಿಗೂ ಕೂಡ ಅದರ ಕ್ರೇಜ್ ತಗ್ಗುತ್ತಿಲ್ಲ. ಅನೇಕ ಭಾಷೆಗಳಲ್ಲಿ ಬಿಡುಗಡೆಯಾದ ಈ ಸಿನಿಮಾ ಸಿನಿ ವೀಕ್ಷಕರ ಮನ ಗೆದ್ದಿದೆ. ಪುಷ್ಪ 2 ಚಿತ್ರ ಸುಮಾರು 400 ಕೋಟಿ ಬಜೆಟ್ ನಲ್ಲಿ ನಿರ್ಮಾಣವಾಗಿತ್ತು. ಈ ಚಿತ್ರ ಈಗ ಬಾಕ್ಸ್ ಆಫೀಸ್ ನಲ್ಲಿ 1500 ಕೋಟಿಗೂ ಹೆಚ್ಚು ಗಳಿಸಿದೆ. ಇದು ತೆಲುಗು ಮತ್ತು ಹಿಂದಿ ಭಾಷೆಯಲ್ಲಿ ಭಾರಿ ಯಶಸ್ಸು ಗಳಿಸಿದೆ. ಹೀಗಾಗಿ ಪುಷ್ಪ 2 ಚಿತ್ರ ಅತಿ ವೇಗವಾಗಿ 1000 ಕೋಟಿ ಗಳಿಕೆ ಕಂಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ನಮ್ಮ ಸ್ಯಾಂಡಲ್ವುಡ್ ಸಿನಿಮಾಗಳ ಬಗ್ಗೆ ಹೇಳಲೇಬೇಕು. ಮ್ಯಾಕ್ಸ್ ಈಸ್ ಮ್ಯಾಕ್ಸಿಮಮ್ ಎಂಬ ಹೆಸರು ಪಡೆದುಕೊಂಡು ಮುನ್ನುಗ್ಗುತ್ತಿರುವ ಅಭಿನಯ ಚಕ್ರವರ್ತಿ ಸ್ಯಾಂಡಲ್ವುಡ್ ನ ಅತ್ಯುತ್ತಮ ನಟರಾದ ಬಾದ್ಶಾ ಕಿಚ್ಚ ಸುದೀಪ್ ಅವರ ಬಹುನಿರೀಕ್ಷಿತ ಸಿನಿಮಾ ಮ್ಯಾಕ್ಸ್ ಇದೇ ಕ್ರಿಸ್ಮಸ್ ದಿನದಂದು ಅದ್ದೂರಿಯಾಗಿ ತೆರೆ ಕಂಡಿದೆ. ಮ್ಯಾಕ್ಸ್ ಅದೇನು ಫೈಟಿಂಗ್, ಅದೇನು ಡೈಲಾಗ್, ಅಬ್ಬಾ ಕಿಚ್ಚನ ಒಂದೊಂದು ಮಾತಿಗೆ ಕುಣಿದು ಕುಪ್ಪಳಿಸಿದರು ಸಿನಿ ಪ್ರಿಯರು. ರಿಲೀಸ್ ಆದ ದಿನವೇ ಬರೋಬ್ಬರಿ 8.7 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ಎರಡನೇ ದಿನ 3.85 ಕೋಟಿ ರೂಪಾಯಿ ಗಳಿಸಿತು. ಮೂರನೇ ದಿನ ಅಂದ್ರೆ ನಿನ್ನೆ 4.15 ಕೋಟಿ ರೂಪಾಯಿ ಸಂಪಾದಿಸಿದೆ. ಅಲ್ಲಿಗೆ ಈ ಸಿನಿಮಾ ತನ್ನ 3 ದಿನಗಳಲ್ಲಿ ಒಟ್ಟು 16.70 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ತನ್ನ ಗೋಳಿಯ ಓಟವನ್ನ ಮುಂದುವರೆಸಿದೆ. ಇನ್ನು ಯುವ ಸಿನಿಮಾ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾ ಅಂದ್ರೆ ಒಂಥರ ಡಿಫ್ರೆಂಟ್. ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವ ಸಿನಿಮಾ ಇದಾಗಿದೆ. ನಾಯಕಿ ನಟಿಯಾಗಿ ರಿಷ್ಮಾ ನಾನಯ್ಯ ಅವರು ನಟಿಸಿದ್ದಾರೆ. ಪ್ರತಿ ಉಪ್ಪಿಯವರ ಸಿನಿಮಾಗಳು ಫ್ಯಾನ್ಸ್ ತಲೆಗೆ ಹುಳ ಬೀಳುತ್ತವೆ. ಉಪ್ಪಿನೇ ಬೇರೆ, ಉಪ್ಪಿ ಸಿನಿಮಾನೇ ಬೇರೆ ಎನ್ನೋ ರೇಂಜ್ ಅಲ್ಲಿ ಇರುತ್ತವೆ ಉಪ್ಪಿ ಸಿನಿಮಾಗಳು. ಇದೇ ಡಿಸೆಂಬರ್ 20ರಂದು ಇಡೀ ವಿಶ್ವದಾದ್ಯಂತ ಬಿಡುಗಡೆಯಾದ ಸಿನಿಮಾ ಯುವ ಚಿರತೆಯ ಓಟವನ್ನ ಮುಂದುವರಿಸಿದೆ. 2040ರ ವೇಳೆಗೆ ಭಾರತ ಹೇಗಿರಲಿದೆ ಎಂಬುದರ ಬಗ್ಗೆ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ರಿಲೀಸ್ ಆದ 1 ವಾರದಲ್ಲಿ ಒಟ್ಟು 25 ಕೋಟಿಗಿಂತ ಅಧಿಕವಾಗಿ ಗಳಿಕೆ ಕಂಡು ಮುನ್ನುಗ್ಗುತ್ತಿದೆ. ಭೈರತಿ ರಣಗಲ್ ಹ್ಯಾಟ್ರಿಕ್ ಹೀರೋ, ಅಭಿಮಾನಿಗಳ ನೆಚ್ಚಿನ ಶಿವಣ್ಣ ಶಿವರಾಜ್ ಕುಮಾರ್ ಅವರು ನಟಿಸಿರುವ ಭೈರತಿ ರಣಗಲ್ ಕೂಡ ಉತ್ತಮ ಓಟ ಮುಂದುವರೆಸಿದೆ. ಈ ಸಿನಿಮಾವನ್ನು ಶಿವಣ್ಣ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ನಿರ್ದೇಶಿಸಿದ್ದಾರೆ. ರುಕ್ಮಿಣಿ ವಸಂತ್, ರಾಹುಲ್ ಬೋಸ್, ಛಾಯಾ ಸಿಂಗ್ ರಂತಹ ಪ್ರಮುಖರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. 15ರಿಂದ 20 ಕೋಟಿ ರೂಪಾಯಿಗಳವರೆಗೆ ಈ ಸಿನಿಮಾಕ್ಕೆ ಹಣವನ್ನ ಖರ್ಚು ಮಾಡಲಾಗಿದೆ ಎಂದು ಹೇಳಲಾಗಿದೆ. ರಿಲೀಸ್ ಆದ ದಿನವೇ ಈ ಸಿನಿಮಾ 2.10 ಕೋಟಿ ರೂಪಾಯಿ ಗಳಿಸಿತ್ತು. ಎರಡನೇ ದಿನ 2.30 ಕೋಟಿ ರೂಪಾಯಿ ಗಳಿಸಿತ್ತು. ಮತ್ತು ಇಂದಿಯೂ ಕೂಡ ಭೈರತಿ ಸೂಪರ್ ಡೂಪರ್ ಹಿಟ್ ಆಗಿ ತನ್ನ ಓಟವನ್ನ ಮುಂದುವರೆಸಿದೆ.
ಹೀಗೆ 2024ರಲ್ಲಿ ಬಿಡುಗಡೆಯಾದ ಸಿನಿಮಾಗಳು ಒಂದಕ್ಕಿಂತ ಒಂದು ಸಿನಿಮಾಗಳು ಹಿಟ್ ಕಂಡಿವೆ. ಅದರಲ್ಲೂ ಕನ್ನಡದ ಸಿನಿಮಾಗಳು ಕೂಡ ಯಾವ ಬಾಲಿವುಡ್ಗೂ ಕಡಿಮೆ ಇಲ್ಲ ಎನ್ನೋ ಹಾಗೆ ಮೂಡಿ ಬಂದಿವೆ. ಇದು ಮುಂದಿನ ವರ್ಷವೂ ಇದೇ ರೀತಿಯಾಗಿ ಮುಂದುವರಿಯಲಿ ಎಂಬುದು ನಮ್ಮ ಆಶಯ. ಇದೇ ಖುಷಿಯಲ್ಲಿ ತಮಗೆಲ್ಲರಿಗೂ ಮುಂಚಿತವಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.